ಅವತ್ತು ಯಾವ ವ್ಯಕ್ತಿ ನೋಡಿ ಜನ ನಗುತ್ತಿದ್ರು, ಇವತ್ತು ಆ ವ್ಯಕ್ತಿ ಇಂಡಿಯಾದಲ್ಲೇ ನಂಬರ್ 1 ಆಲ್ರೌಂಡರ್ ಆಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ನಿಮ್ಮ ಯುವರಾಜ್ ವಿರಾಟ್ 18. ಸೊ ಇವತ್ತು ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ. ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀವಿ ಅಂದ್ರೆ, ದ ಮ್ಯಾನ್ ಹೂ ಚೇಂಜ್ ಎಂಟೈರ್ ಇಂಡಿಯನ್ ಟೀಮ್, ಹಾರ್ದಿಕ್ ಪಾಂಡ್ಯ. ಸೊ ಟಾಪಿಕ್ ಹೋಗೋಕ್ಕಿಂತ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಬಡ್ರು ಮನೆ ಮಕ್ಕಳನ್ನ ಬೆಳೆಸಿ ಅಂತ ಹೇಳ್ತಾ ಸೊ ಟಾಪಿಕ್ ಹೋಗೋಣ. ಟಾಪಿಕ್ ಏನಿದೆ ಅಂತ ನೋಡೋಣ. ಸೊ ಬನ್ನಿ. ಸೊ ನಾನು ಇವತ್ತು ಮೊದ್ಲಿಗೆ ಹೇಳ್ದಂಗೆ ನಾನು ಯಾರ ಬಗ್ಗೆ ಮಾತಾಡಕತ್ತೀನಿ ಅಂದ್ರೆ, ದ ಮ್ಯಾನ್ ಹಾರ್ದಿಕ್ ಪಾಂಡ್ಯ. ನಿಮಗೆ ಗೊತ್ತಿರೋದಂಗೆ ಹಾರ್ದಿಕ್ ಪಾಂಡ್ಯ ಏನ್ ತುಂಬಾ ಸೌಕರ್ ಮಗ ಆಗಿದ್ದಿಲ್ಲ, ಬಡವ. ಯಾವ ರೀತಿ ಬಡವ ಅಂದ್ರೆ, ಅವರಿಗೆ ಅವ್ರ ತಮ್ಮಗೆ ಕ್ರಿಕೆಟ್ ಅಕಾಡೆಮಿಗೆ ಹೋಗಕ ಪೆಟ್ರೋಲ್ ಗುಣ ಇರ್ತಿದ್ದಿಲ್ಲಂತೆ ಒಂದ್ ಕಾಲದಲ್ಲಿ. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ ಏನ್ ಸಿಚುವೇಶನ್ ಅಂತ. ಸೊ ಆ ಟೈಪ್ ಇಂದ ಹಿಡಿದು ಎಜುಕೇಶನ್ ಅಲ್ಲಿ ಮೊದ್ಲೇ ಇಲ್ಲ, ಎಜುಕೇಶನ್ ಅರ್ಥೇ ಇಲ್ಲ ಅಂತೆ ಅವ್ರಿಗೆ. ಸೊ ಅವ್ರ ತಮ್ಮ ಕೃಣಾಲ್ ಪಾಂಡೆ ಸಾರ್ ಅವರು ಒಂದು ರೆಂಟೆಡ್ ರೂಮ್ ಅಲ್ಲಿ ಇರ್ತಿದ್ರು. ಸೊ ಕೋಚಿಂಗ್ ಹೋಗೋದಕ್ಕೆ ಅಲ್ಲೇ ಹತ್ರ ಆಗ್ತಂತ. ಸೊ ಜನ ಹೇಳ್ತಿದ್ರಂತೆ, ನೀನ್ ಯಾವತ್ತು ಇಂಡಿಯನ್ ಟೀಮಿಗೆ ಆಡಕ್ ಆಗಲ್ಲ, ಬಿಟ್ಬಿಡು, ನಿನ್ನಂತಾರಲ್ಲ ಯಾರು ಕರ್ಕೊಂತಾರ ಅಂತ. ಇನ್ನೊಂದು ಫ್ಯಾಕ್ಟ್ ಏನ್ ಗೊತ್ತಾ, ಹೋಗೋ ಟೈಮಲ್ಲಿ ಒಬ್ರು ಹೇಳಿದ್ರಂತೆ, ನೀನ್ ತುಂಬಾ ತೆಳ್ಳಗಿದೆಯಾ, ನಿನ್ನ ಸೆಲೆಕ್ಟ್ ಮಾಡಕ್ ಆಗಲ್ಲ ಅಂತ. ಇಷ್ಟೆಲ್ಲಾ ನಡೆದ ಮೇಲೆ ಇವ್ರ ಲೈಫ್ ಎಲ್ಲಿ ಚೇಂಜ್ ಆತಂದ್ರೆ, ಒಂದ್ ಸೀಸನ್ ಆಗ ನಿಮಗೆ ಗೊತ್ತಿರೋದಂಗೆ ಮುಂಬೈ ಇಂಡಿಯನ್ಸ್ ಅವರು ಇವ್ರನ್ನ ಬೈ ಮಾಡ್ತಾರೆ ಜಸ್ಟ್ 10 lakhsಗೆ. ಅವಾಗಿಂದ ಇವ್ರ ಸ್ಟಾರ್ ಹೇಗ್ ಬದಲಾಯ್ತಂದ್ರೆ, ಇವ್ರ ಕಾನ್ಫಿಡೆನ್ಸ್, ಇವ್ರ ಬ್ಯಾಟಿಂಗ್ ಎಬಿಲಿಟಿ, ಇವ್ರ ಹಿಟ್ಟಿಂಗ್ ಎಬಿಲಿಟಿ, ಇವ್ರ ಆಟಿಟ್ಯೂಡ್, ಇದೆಲ್ಲಾ ಇದ್ದು ಇವರು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಮುಂಬೈ ಇಂಡಿಯನ್ಸ್ಗೆ. ಇದಾದ್ಮೇಲೆ ಮುಂದೆ ಏನಾಯ್ತು ಅಂತ ನೀವೇ ನೋಡ್ತೀರಾ. ಇಂಡಿಯನ್ ಟೀಮ್ ಸೆಲೆಕ್ಟ್ ಆಗ್ತಾರೆ, ಅಲ್ಲಿ ಪರ್ಫಾರ್ಮೆನ್ಸ್ ಬೇಸ್ ಮಾಡ್ತಾರೆ. ಸೊ ಅಷ್ಟೇ ಅಲ್ಲ, ಇವ್ರು ಇವತ್ತು IPL ವಿನ್ನಿಂಗ್ ಕ್ಯಾಪ್ಟನ್, ವರ್ಲ್ಡ್ ಕಪ್ ಗೆದ್ದಿದ್ದಾರೆ, T20 ವರ್ಲ್ಡ್ ಕಪ್, ಮುಂಬೈ ಗುಣ ಜಗ್ಗಿದಪ್ಪ ಟ್ರಾಫಿ ಗೆಲ್ಸಿದ್ದಾರೆ. ಇನ್ನೇನ್ ಬೇಕು ಹೇಳ್ರಿ ಒಬ್ಬ ಪ್ಲೇಯರಿಗೆ. ಸೊ ಇವಾಗ ಇವರು ಇಂಡಿಯಾದ ನಂಬರ್ 1 ಆಲ್ರೌಂಡರ್ ಆಗಿದ್ದಾರೆ. ಅನ್ಬಿಲಿಯಬಲ್ ಅಲ್ಲ. ಯಾವ ವ್ಯಕ್ತಿನ ಒಂದ್ ಸಮಾಜ ಏನೂ ಮಾಡಲ್ಲ ಅಂತಿದ್ದು, ಅದೇ ವ್ಯಕ್ತಿ ಇವತ್ತು ಬಿಗ್ಗೆಸ್ಟ್ ಸೂಪರ್ ಸ್ಟಾರ್. ಸೊ ಅವರು ಮಾಡಿದಾರೆ ಅಂದ್ರೆ ನಾವು ನಿಮ್ ಕೈಯಲ್ಲೂ ಮಾಡಕ್ಕಾಗುತ್ತೆ. ಸೊ ನೀವು ಬಿಲೀವ್ ಮಾಡಿ, ಸಪೋರ್ಟ್ ಮಾಡಿ, ಬಡ್ರು ಮನೆ ಮಕ್ಕಳನ್ನ ಬೆಳೆಸ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು.